ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮೇಡಮ್ ನನ್ನ ಸ್ಕೂಲಿಂದ ಹೋದ್ಮ್ಯಾಕೆ ಟಕಟ್ಟಿ ಅಂಗಡಿ ಮುಂದೆ ರಾಮಣ್ಣ ಸಿಕ್ತರು. ಅವರೇ ಇದೆಲ್ಲ ಕೊಡ್ಸಿದ್ದು. ರಾಮಣ್ಣವ್, ನೀವು ಹೇಳ್ದಂಗೆ 4 ಗಂಟೆನೇ ಅಂಗಡಿನ ಕ್ಲೀನ್ ಮಾಡಿ ಮಡಗಿವ್ನಿ. ಹೆಂಗೈತೆ? ಏನಾಯ್ತು? ಏನೂ ಇಲ್ಲ. ಅಲ್ಲ ರೀ, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಂದಿ ಪ್ಲೀಸ್, ನನ್ನ ಹತ್ರ ಏನು ಕೇಳಬೇಡ ಈಗ. ಅಲ್ಲ ರೀ, ಮಾವನವರು ಅಲ್ಲೇನೋ ಮುಖ್ಯವಾದ ವಿಷಯ ಮಾತಾಡ್ತಿದ್ದಾರೆ, ನೀವು ನೋಡಿದ್ರೆ ಬುದ್ಧಿಲೇ ಇರೋ ಥರ ಫೋನ್ ತೊಗೊಂಡು ಹೊರಗಡೆ ಹೋದ್ರಲ್ಲ. ನನ್ನ ಕಷ್ಟ ನನಗೆ. ನಾನು ಫೋನ್ ಎತ್ತಲಿಲ್ಲ ಅಂದರೆ ಆ ಚಿನ್ನಪ್ಪ ಮನೆ ಎದುರುಗಡೆ ಬಂದು ನನ್ನ ಬ್ಯಾಂಡ್ ಬಾರಿಸಿರೋನು. ಅಲ್ಲ ರೀ, ಈಗ ನಿಮ್ಗೊಂದು ಕಷ್ಟ ಇದೆ ಅಂದರೆ ಅದು ನನಗೂ ಕಷ್ಟ ಅಲ್ವಾ? ನೋಡಿ, ನಾನು ನಿಮ್ಮ ಕಷ್ಟನ ತೀರಿಸ್ತೀನಿ, ಆದರೆ ನೀವು ನಾನು ಹೇಳ್ದಾಗ ಕೇಳ್ತೀರಾ? ಯಾವಾಗ ನಿನ್ನ ಮಾತು ನಾನು ಮೀರಿಯೇನೆ? ಸರಿ ಸರಿ, ಕೂತ್ಕೊಳ್ಳಿ. ತಗೊಳ್ಳಿ. ನನಗಂತೂ ನಿಮ್ಮ ಕಷ್ಟ ನೋಡೋಕ್ಕಾಗ್ತಿಲ್ಲ. ಮಾವನವ್ರಿಗೆ ಅವ್ರ ದೊಡ್ಡ ಮಗ ರಾಮಂದೇ ಚಿಂತೆ. ನಿಮಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅದಕ್ಕೆ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ, ಕಷ್ಟ ಸುಖನ ಹಂಚ್ಕೊಳ್ಳೇಬೇಕಲ್ಲ. ನಿಜವಾಗ್ಲೂನಾ? ಹೌದು, ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ? ಹಾ, ಅದಲ್ಲ, ಈ ದುಡ್ಡು ನಂಗೇನಾ? ನಿಮಗೇನೆ. ನಂದಿ ನಂದಿ ಸೂಪರ್ ನಂದಿ, ನೀನು ಉಪಕಾರನ ಯಾವತ್ತೂ ಮರೆಯಲ್ಲ. ಈಗ ಹೇಳು, ನಿಂಗೆ ಏನು ಉಪಕಾರ ಮಾಡ್ಬೇಕು ಹೇಳು. ಮೊದಲು ಹೋಗಿ ಇದನ್ನು ಯಾವನು ಕೊಡಬೇಕೋ ಅವನ ಮುಖಕ್ಕೆ ಎಸ್ತು ಎಲ್ಲ ಮುಗಿಸ್ಕೊಂಡು ಬನ್ನಿ. ಸಂಜೆ ಲೇಟ್ ಮಾಡಬೇಡಿ. ಮಾವನವ್ರು ಹೇಳಿದಿರ್ತಾನೆ ಇವತ್ತು ಸಂಜೆ ಮುಖ್ಯವಾದ ವಿಷಯ ಹೇಳ್ತೀನಿ ಅಂತ. ನೆನಪಿದೆ ಅಲ್ವಾ? ಓಹ್, ಖಂಡಿತ ಬೇಗ ಬರ್ತೀನಿ. ಬರ್ತಾನೆ ಅಪ್ಪನ ಉಂಗ್ರನು ವಾಪಸ್ ತರ್ತೀನಿ. ಥ್ಯಾಂಕ್ಸ್ ನಂದಿ. ಒಳ್ಳೆ ತಲೆನೋವು ಇವ್ರದ್ದು. ಏನೆಲ್ಲ ಮಾಡಬೇಕಾಗಿದೆ. ಛೇ, ಅಕ್ಕ, ಏನ್ ಮಾಡ್ತಿದ್ದೀರಾ ನೀವು? ಆಟೊಂದು ದುಡ್ಡನ್ನ ಅಶೋಕಣ್ಣಂಗೆ ಯಾಕೆ ಕೊಟ್ಟು ಕಳಿಸಿದ್ರಿ? ಓಹೋ, ಹಾಗಿದ್ರೆ ನೀನು ಎಲ್ಲ ಕತ್ ಕೇಳಿಸ್ಕೊಂಡ್ಯಾ? ಛೇ, ಇಲ್ಲ ಅಕ್ಕವ್ರೆ, ಸುಮ್ಕೆ ಹಂಗೆ ಬಂದೆ, ಹಿಂಗೆ ಕಿವಿಗೆ ಬಿತ್ತು ಅಷ್ಟೇಯ. ಏ ಸಾಕು, ಬಾಯಿ ಮುಚ್ಚೆ. ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಆದರೂ ಅಕ್ಕವ್ರೆ, ಆಟೊಂದು ದುಡ್ಡು. ಚಂದ್ರಿ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆ ಚಿನ್ನಪ್ಪ ಏನಾದರೂ ವಸೂಲಿಗೆ ಮನೆಗೆ ಬಂದರೆ ಆಗ ನನ್ನ ಮರ್ಯಾದೆ ಏನಾಗಬೇಡ. ಮಾವನವರು ನಮ್ಮನ್ನು ಒದ್ದು ಮನೆಯಿಂದ ಹೊರಗಾಗ್ತಾರಷ್ಟೆ. ಅದು ಅಲ್ಲದೆ ಮಾವನವ್ರು ಇವತ್ತು ಸಕ್ಕರೆ ಫ್ಯಾಕ್ಟ್ರಿಗೆ ಯಾರನ್ನ ಡೈರೆಕ್ಟರ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಂತೆ. ಅದಕ್ಕೆ ಆ ಸ್ಥಾನ ಪಡ್ಕೋಬೇಕು ಅಂದರೆ ಈ 4 ಲಕ್ಷ ಕಳ್ಕೊಳ್ಳೇಬೇಕು. ಓ, ಏನು ಓ? ಹೋಗಿ ನಿನ್ನ ಕೆಲಸ ನೋಡ್ಕೊ. ಕೆಲಸನಾ? ಏ ಹೋಗೆ. ಸರಿ. ನಾನು ಡೈರೆಕ್ಟರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಶೋಕನಾದರೂ ಹೇಗಾದರೂ ಮಾಡಿ ಆ ಸ್ಥಾನದಲ್ಲಿ ಕೂರಿಸ್ಬೇಕು. ನಿಧಾನಕ್ಕೆ ಒಂದಾದ್ಮೇಲೆ ಒಂದನ್ನು ನನ್ನ ಕಂಟ್ರೋಲಿಗೆ ತಗೋಬೇಕು.
ಎಲ್ಲ ಮಜಾ ಹೆಂಗಿದ್ಯಲ್ಲ? ಸಂದಾಕಿವ್ನಿ ಸಾಹೇಬ್ರೆ. ನೀವು ಅಪ್ಪ ಹೆಂಗವ್ರೆ? ಅವ್ರ ಆರೋಗ್ಯ ಹೆಂಗೈತೆ? ಎಲ್ಲ ನಿಮ್ದೆ ಸಂದಾಕಿದೀವಿ. ನಮ್ದೇನಾಯ್ತಲ್ಲ? ಎಲ್ಲಿ ನಮ್ಮ ಬ್ರಹ್ಮಚಾರಿ ಕಾಣ್ತಿಲ್ವೇ? ಇಲ್ಲೇ ಅವ್ರೆ ಕೂಗ್ಲೆ ರಾಮಣ್ಣ. ನೀವೆಲ್ಲ ಇಲ್ಲೇ ರೀ? ಎಲ್ಲವನೇ ಇಲ್ಲೇ ಅಪ್ಪಯ್ಯ. ಗೊತ್ತಾಗೋತಿಲ್ಲ ರಾಮ. ಗೊತ್ತಾಗುತ್ತೆ ನನಗೆ. ಯಾವಾಗ ಬಂದ್ರಪ್ಪಯ್ಯ? ಚಂದಾಕಿರು. ಅಲ್ಲಪ್ಪಯ್ಯ, ಇದೇನು ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಿ? ನೀನು ಫೋನ್ ಮಾಡಿ ನಮಗೆ ಬೇಕಾದವರಿಗೆ ಸಮಯ ಕೊಡ್ಬೇಕು ಅಂತ ಹೇಳ್ದಲ್ಲ, ಓಡ್ ಬಂದ್ಬಿಟ್ಟೆ. ಈಗ ನನ್ನ ಎಲ್ಲ ಸಮಯನೂ ನಿಂದೆಯ. ಓ, ನಿಮಗೂ ಸಮಯ ಕೊಡಕ್ಕೆ ಹೇಳೋರಾ? ಕಿರ್ಲ ನಿಮಗೂ ಅಂದ್ರೆ ರಾಮಣ್ಣ ನಿಮಗೂ ಫೋನ್ ಮಾಡಿ ಕರೆದ್ರೆ ಅಂತ ಕೇಳೋಕೆ ಬಂದೆ ಸಾಹೇಬ್ರೆ. ಅದಕ್ಕೆ ಓಡ್ ಬಂದಿದ್ದು. ಇವತ್ತು ನನ್ನ ಎಲ್ಲ ಸಮಯನೂ ನನ್ನ ರಾಮಂಗೆ. ಆದ್ರೆ ಸಾಯಂಕಾಲ ಮಾತ್ರ ಬಿಟ್ಟು. ಯಾಕೆ ಸಾಯಂಕಾಲ ಏನೈತೆ? ಅಪ್ಪಯ್ಯ, ಅದು ನಮ್ಮ ಬಾಸ್ನ ಸಾಯಂಕಾಲ ಮನೆ ಕರ್ಕೋಬೇಕಲ್ಲ, ಅದನ್ನೇ ಹೇಳ್ತಾವನೆ. ಅದಕ್ಕೇನಂತೆ? ಮಂಜ ಮಾಡ್ಕೊಂಬರ್ತಾನೆ. ಅಲ್ಲೆಲ್ಲ ಮಂಜ. ಹ್ಞೂ ಸಾಹೇಬ್ರೆ, ರಾಮಣ್ಣ ಓಕೆ ಅಂದರೆ ನಂಗೂ ಓಕೆ. ಅಪ್ಪಯ್ಯ, ಹೊಲದಲ್ಲಿ ಎಲ್ಲ ಕ್ಯಾಮೆನು ಹಂಗೆ ಮಿಕ್ಕೋಬಿಟ್ಟದೆ. ಕಬ್ಬನೆಲ್ಲ ಗಾಡಿ ತುಂಬಿಸ್ಬೇಕು. ಹೊಲದಲ್ಲಿ ಯಾವತ್ತು ಕ್ಯಾಮೆ ಇರಕ್ಕಿಲ್ಲ ಹೇಳು. ಅದನ್ನೆಲ್ಲ ನಾಳಿಗೆ ಮಾಡ್ಕೊಂಡ್ರಾತು. ನೀನು ನಂಗೆ ಸಮಯ ಕೇಳಿದೀಯ, ಇವತ್ತು ಪೂರ್ತಿ ಸಮಯ ನಿಂದೆಯ. ನಾನೇ ಎಲ್ಲ ಬಿಟ್ಟು ಬಂದೀವಿ, ನಿಂದೇನಿಲ್ಲ. ಇಂಥವ ಸಾನೆ ಮಾತಾಡೋದೇ. ನಡಿ ಹೋಗವ ಮನೆಗೆ. ಮಂಜ ನೀನು ನೋಡ್ಕೊಳ್ಳ. ಸರಿ ಸಾಹೇಬ್ರೆ. ಚಿಕ್ಕ ಸಾಹೇಬ್ರೆ, ಒಳ್ಳಿ ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ ಮಾತು ನನಗೆ ಹಿಂದೆ ಬಂದು ಚುಚ್ಚಾಯ್ತಲ್ಲ. ಈಗೇನು ಮಾಡೋದು? ಮೇಡಮ್ಗೂ ಸಮಯ ಕೊಡಬೇಕು, ಅಪ್ಪಯ್ಯಂಗೂ ಸಮಯ ಕೊಡಬೇಕು. ಇವಾಗ ಯಾರ ಮಾತನ್ನ ಉಳಿಸ್ಕೊಳ್ಳೋದು? ತಲೆ ಬಗ್ಸ್ಕೊಂಡು ಕುಂತು. ಇವತ್ತು ಯಾವ ಕೆಲಸ ನಂತಾವ್ ತರಬೇಡಿ, ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳಿರ್ಲಿಲ್ವಾ? ಇದು ಸ್ವಲ್ಪ ಅರ್ಜೆಂಟ್ ಇದೆ ಸರ್. ತಿನ್ಕೊಡಿ. ಇನ್ಮ್ಯಾಕೆ ಏನೇ ಬಂದ್ರು ನೀವೇ ನೋಡ್ಕೊಳ್ಳಿ. ಸರಿ ಸರ್. ಅಪ್ಪಯ್ಯ, ಹೊಲ್ದಾಗ ಎಲ್ಲ ಕೆಲಸನೂ ಇದ್ದಂಗೆ ಬುದ್ದಂಗೆ ಬಿಟ್ಕೊಂಡ್ಬಿಟ್ಟಿವ್ನೆ. ಇವಾಗ ಮುಗಿಸ್ಕೊಂಬಂದ್ಬಿಡ್ಲಾ? ಏ ರಾಮ, ನಿಂಗೋಸ್ಕರ ಬರೋ ಕೆಲಸ ಎಲ್ಲ ಬಿಟ್ಟು ಕುಂತೀವಿ. ನಾನಿಲ್ಲಿ ಹೋಯ್ತಾನಂತೀವಿ. ಅಲ್ಲ ಅಪ್ಪಯ್ಯ, ನಿಮ್ಮ ಕೆಲಸ ಏನಾಯ್ತೋ ಏನೋ ಅದನ್ನ ಮುಗಿಸ್ಕೊಳ್ಳಿ. ಆಟೋದಕ್ಕೆ ನಾನು ಬಾಸ್ನ ಮನೆ ಕರ್ಕೊಂಡ್ಬಂದ್ಬಿಡ್ತೀನಿ. ಅದನ್ನು ಮಂಜಂಗೆ ಹೇಳಾಯ್ತಲ್ಲ. ಇವತ್ತು ನೀನು ಎಲ್ಲೂ ಹೋಗಕ್ಕೆ ಬಿಡಾಕಿಲ್ಲ ನಾನು. ಸರೋಯ್ತು. ಅಲ್ಲಿ ಮೇಡಮ್ ಏನು ಮಾಡ್ತಾವ್ರೋ ಪಾಪ. ಹಲೋ, ಹೌದು, ಈಗ ತಾನೇ ಫೈಲಿಗೆ ಸೈನ್ ಹಾಕಿ ಕಳಿಸಿದ್ನಲ್ಲ. ಹಾಂ ಸರಿ ಸರಿ. ಆದರೆ ಇನ್ನು 2 ದಿನ ನನಗೆ ಯಾವ ಕೆಲಸನ ಕಳಿಸ್ಬೇಡಿ. ಅದೇನೇ ಇದ್ರೂ ಅಫಿಷಿಯಲ್ಸ್ ಬಿಟ್ಟು ಮುಗಿಸ್ಕೊಳ್ಳಿ ನೀವು. ಅಪ್ಪಯ್ಯ ನೋಡಿದ್ರೆ ಯಾಕೋ ಬುಡಂಗೆ ಕಾಣ್ತಿಲ್ಲ. ಮೇಡಮಿಗೆ ಬೇರೆ ನಾನೇನೂ ತಿಳಿಸಿಲ್ಲ. ಕಾಯ್ಕೊಂಡಿರ್ತಾರೋ ಏನೋ. ವಾದರೂ ಇಕ್ಕಟ್ಟು, ವಾಗಲಿಲ್ಲ ಅಂದರೂ ಇಕ್ಕಟ್ಟು. ಇದೆಂಥ ಸಂಕಟ ಗುರುವೆ. ಇವತ್ತು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಿದ್ದೀರಾ ಮೇಡಮ್? ಏನು? ಇವತ್ತು ರಾಮಣ್ಣ ಜೊತೆ ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಿದ್ದೀರಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನು, ನೀವಿಬ್ರು ಮೀಟ್ ಮಾಡೋಕೆ ಒಂದು ನೆಪ ಬೇಕಲ್ವಾ?
ಏನದು? ನೆಪ ಗಿಪ್ಪ ಇಲ್ಲ, ಈಗ ಏನೂ ಇಲ್ಲ. ನಾವಿಬ್ರು ಫ್ರೆಂಡ್ಸು, ಯಾವಾಗ ಬೇಕಾದರೂ ಮೀಟ್ ಮಾಡ್ತೀವಿ. ಮಾಡ್ತೀರಾ ಹಳ್ಳಿಲಿ ಹಂಗೆಲ್ಲ ನಡೆಯೋಕ್ಕಿಲ್ಲ ಮೇಡಮ್, ಹೊಸಿ ಹುಷಾರು. ಸಾಕು, ಸುಮ್ಮನೆ ಇರೋನು. ಅಲ್ಲ, ನಿಜಾನೇ ಹೇಳ್ತಿದ್ದೀನಿ ಜಾನಕಿ, ನಿಮ್ಮಿಬ್ರು ಭೇಟಿ ಸ್ವಲ್ಪ ಅತಿ ಆಯಿತು ಅನಿಸ್ತಿಲ್ವಾ? ನಾನೇನು ಆಡ್ಕೊತಿಲ್ಲ, ಆದರೆ ರಾಮಣ್ಣ ಕಂಡ್ರೆ ಇಡೀ ಊರಿಗೆ ಗೊತ್ತು. ಇದಕ್ಕೂ ಮುಂಚೆ ಯಾವ ಹುಡುಗಿಯನ ಜೊತೆನೂ ಮಾತಾಡಿಲ್ಲ. ಈಗ ನೋಡು, ಅವ್ರನ್ನ ಯಾಕೆ ಈ ಥರ ನಿನ್ನಲ್ಲಿ ಕೂಡಾಕ್ತಿದ್ಯಾ? ನಾನು ಕೂಡ ಆಗ್ತಿದ್ದೀನ? ಅನು, ನೀನೇ ಬೆಳಗ್ಗೆ ನೋಡ್ತೆ ತಾನೆ, ಅವರೇ ಬಂದು ಮೀಟ್ ಮಾಡೋಣ ಅಂತ ಕೇಳ್ಬಿಟ್ಟು ಹೋದ್ರಲ್ಲ. ಅದೇನೋ ಸರಿ, ರಾಮಣ್ಣಂಗೂ ನಿನ್ನ ನೋಡಬೇಕು ಮಾತಾಡಬೇಕು ಅನ್ನೋ ಆಸೆ, ಆದರೆ ಅಷ್ಟೇ ಭಯನೂ ಕೂಡ. ಕರೆಯೋದು ಕರೆದು ಎಷ್ಟು ಸಲ ನಿನ್ನ ವೆಯ್ಟ್ ಮಾಡಿಸಿಲ್ಲ ಹೇಳು? ಇವಾಗ ಹಾಗೇನೂ ಇಲ್ಲ ಅನು, ನೀನೇನೇನೋ ಹೇಳ್ತಿದ್ಯಾ. ನಾನು ಚಿಕ್ಕ ವಯಸ್ಸಿಂದನೂ ರಾಮಣ್ಣನ ನೋಡಿದ್ದೀನಿ, ಬೇಕಾದ್ರೆ ನೋಡು, ಕಾರಣ ಇಲ್ಲದೆ ಅವ್ರು ಬರೋಕ್ಕಿಲ್ಲ. ನೋನು, ಅವರು ಖಂಡಿತ ಬರ್ತಾರೆ. ರಾಮ್ ಅವ್ರ ಬಗ್ಗೆ ನಂಗೆ ಗೊತ್ತು. ವಿನಾಕಾರಣ ಅವ್ರು ಯಾಕೆ ಭೇಟಿ ಆಗ್ತಾರೆ ಹೇಳು? ಅವ್ರು ಬರಲ್ಲ, ಸುಮ್ಮನೆ ಮನೆಗೆ ನಡಿ. ಅಕಸ್ಮಾತ್ ನಾನು ಮನೆಗೆ ಹೋದ್ಮೇಲೆ ಅವ್ರು ಬಂದರೆ? ಓಹೋ, ಅಷ್ಟೊಂದು ನಂಬಿಕೆನಾ? ಹೌದು. ಸರಿ, ನೋಡೇ ಬಿಡೋಣ, ನೀನಾ ನಾನಾ ಅಂತ. ಸರಿ, ನಡಿ. ಮತ್ತೆ ಇನ್ನೇನು ರಾಮು ಅವರೇ? ಹಾಂ, ರಾಮ ಅವರ ಯಾಕಲ ಹಂಗೆ ಕರಿಬಾರ್ದೇನ್ಲ? ಬೇರೆ ಯಾರನ್ನ ಹಂಗೆ ಕರಿತಾವ್ರ? ಇಲ್ಲ, ನೀವು ಕರಿಬೋದು. ಅಯ್ಯೋ ಅಪ್ಪಯ್ಯ, ನಾ ಮರ್ತೆ ಹೋಗಿದ್ದೆ. ಉಸ್ತಾದ್ಗೆ ಇವಾಗ ಗಳ್ಳಿ ತಕ್ಕ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಹೋಗ್ಬಿಟ್ಟು ನಾನು ಬರೋಕ್ಕಿಲ್ಲ ಅಂತ ಹೇಳಿ ಬರ್ತೀನಿ. ಇಲ್ಲ, ಹೆಂಗು ಮಂಜ ಬರ್ತಾವನೆ, ಹೋಗಿ ಹೇಳ್ಬಿಟ್ಟು ಬಾ ಅಂತ ಅವನಿಗೆ ಹೇಳ್ತೀನಿ. ಅಲ್ಲ ಕಲ ರಾಮ, ಹೊಲ ಗಳ್ಳಿ ಬಾಸು ಅಂತ ಇಟ್ಟೆಲ್ಲ ಗಮನ ಕೊಡೋ ನೀನು. ಮದುವೆ ವಿಷಯದಾಗ ಹೊಸಿ ಗಮನ ಕೊಡ್ಲಾ? ಅಪ್ಪಯ್ಯ, ಮತ್ತೆ ಅದೇ ವಿಷಯನಾ? ಹಂಗಲ್ಲ ಕಣ್ರಾಮ, ನಾನು ನಿನ್ನ ತಲೆ ತಿಂತ ಇವನಿ ಅಂತ ಅನ್ಕೋಬೇಡ. ನಾನು ಇರೋ ತನಕ ಎಲ್ಲ ನಿರಾತಂಕವಾಗಿ ನಡೀತೈತೆ. ನಾಳಿಕೆ ನಿಂಗೊಬ್ರು ಜೊತೆಗೆ ಬೇಡವಿಲ್ಲ. ನಿಂಗೊಬ್ರು ಜೊತೆಗಾತಿನ ಹುಡ್ಕೊಟ್ ಮ್ಯಾಕೆ ನಾನು ಆರಾಮಾಗಿ ಕಣ್ಣು ಮುಚ್ಕೋಬೋದು. ಅಪ್ಪಯ್ಯ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಅದೇ ಈ ವರ್ಷದಾಗೆ ಲಗ್ನ ಆಯ್ತೀನಂತ ಆಣೆ ಮಡಗಿಲ್ವೇ? ಆಣೆ ಮಡಗಿದೆಯಾ ಸರಿ, ಆದರೆ ಆದಷ್ಟು ಬೇಗ ಮನೆಗೆ ಹಿರಿ ಸೊಸೆನ ಕರ್ಕೊಂಬ. ಮಾವ, ಬಾವನ್ ಮದುವೆ ವಿಷಯನ ಮಾವ? ಈಗಾಗಲೇ ನಾನು ಸಾಕಷ್ಟು ಹುಡುಗಿನ ನೋಡಿದ್ದೀನಿ, ಆದರೆ ಯಾವ ಹುಡುಗಿನೂ ಬಾವಂಗೆ ಸರಿ ಹೊಂದೋ ಥರ ಕಾಣಿಸ್ತಿಲ್ಲ ಮಾವ. ಒಂದು ವೇಳೆ ಅನ್ಸಿದ್ರು ಬಾವಂಗೆ ಆ ಹುಡುಗಿ ಇಷ್ಟ ಆಗಬೇಕಲ್ವಾ? ನಿನ್ನ ಹಾಗೆ ಪ್ರೀತಿಯಿಂದ ಹೇಳಿದ್ರೆ ಯಾಕೆ ಬೇಡ ಅಂತ ಹೇಳು ರಾಮ. ಅದಕ್ಕೆ ಮತ್ತೆ ಕೇಳಬೇಕು ಕಲ್ಲ. ಹ್ಞೂ ಅಪ್ಪಯ್ಯ, ಅದಕ್ಕೆ ಏನು ಹೇಳಿದ್ರು ಕೇಳ್ತೀನಿ. ಅಪ್ಪಯ್ಯ, ಅದಕ್ಕೆ ಕಾಲರ್ಸಿ ಪಿಸಿದ ಬಗ್ಗೆ ಹೇಳಿದ್ರಾ? ಹಾಂ, ನೆನ್ನೆನೇ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಬರೋ ಹಿರಿ ಸೊಸೆ ನಂದಿತ ಹಾಗೆ ಜಾಣೆ ಆಗಿರಬೇಕು ಅಂತ. ಹೌದು ಅಪ್ಪಯ್ಯ, ಅದಕ್ಕೆ ಕಾಲರ್ಸಿ ಪಿಸಿಗೋಸ್ಕರ ಸ್ಯಾನೆ ಕಷ್ಟಪಟ್ಟರು. ಹಂಗೆ ಜಾನಕಿ ಮೇಡಮ್ ಅವೇ, ಅವರಿಲ್ಲ ಅಂದಿದ್ರೆ ಈ ಕೆಲಸ ಆಯ್ತಾನೆ ಇರಲಿಲ್ಲ ಅಲ್ವಾ? ಅದಕ್ಕೆ ಈ ಮಕ್ಕಳಿಗೆ ಕಂಪ್ಯೂಟರ್ ತಂದು ಕೊಟ್ಟಿದ್ದು ಅವರೇ ಅಲ್ವಾ? ಹಾಂ ಅಪ್ಪಯ್ಯ. ನಾನು ಒಂದ್ಸಲ ಅವ್ರು ನೋಡಬೇಕು ಕಲ್ಲ. ಸರಿ ಮಾವ, ಸಂಜೆ ಆಯಿತು, ದೇವ್ರಿಗೆ ದೀಪ ಹಚ್ತೀನಿ. ಹಾಂ, ಒಂದು ನಿಮಿಷ ಬಾ. ಅಶೋಕ ಎಲ್ಲಿ? ಅವರು ಇಲ್ಲೆಲ್ಲೋ ಹೊರಗೆ ಹೋಗಿರ್ಬೇಕು ಮಾವ. ಒಂದ್ಸಲ ಫೋನ್ ಮಾಡಿ ಒಂದು ಕರೆಸು, ನಾನು ಅವನ ಜೊತೆ ಮಾತಾಡೋದಿದೆ. ಸರಿ ಮಾವ. ಅಕ್ಕವ್ರೆ, ಬೈಬೇಡಿ, ನಾನು ಸುಮ್ಮನೆ ಹಿಂಗೆ ಬಂದದ್ದು. ಬಾಯಿ ಮುಚ್ಚೆ, ಸಾಕು ನಿಲ್ಸು ನಿನ್ನ ನಾಟಕನ. ನೀನು ಕದ್ದು ಕೇಳಿಸ್ಕೊಳ್ಳೋಕೆ ಇಲ್ಲಿ ಬಂದು ನಿಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಕೇಳಿಸ್ಕೊಂಡ್ಯಾ? ನಿನ್ನ ಬೈಯೋ ಮೂಡು ಇಲ್ಲ ನನಗೆ.
ನನ್ನ ಕೋಪನ ಯಾರ ಮೇಲೆ ತೋರಿಸ್ಕೋಬೇಕು ಗೊತ್ತಾಗ್ತಿಲ್ಲ ನನಗೆ. ಮಾವನವ್ರಿಗೆ ಹಿರಿ ಸೊಸೆದೇ ಹುಚ್ಚು. ಯಾವಾಗ ನೋಡಿದ್ರು ಅದೊಂದ್ರದೇ ಮಾತು. ಇಷ್ಟು ದೊಡ್ಡ ರಾಜಕಾರಣಿ ಅದಷ್ಟು ನೋಡ್ಕೊಂಡ್ರೆ ಸಾಲಲ್ವಾ? ಯಾವಾಗ ನೋಡಿದ್ರು ಮನೆ ವಿಷಯದಲ್ಲಿ ತಲೆ ಹಾಕ್ತಾರೆ. ಹಿರಿ ಸೊಸೆ ಅಂತೆ. ಮೈ ಫಟ್. ಅವಳೇನಾದ್ರೂ ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನ ಈ ಮನೆ ಕೆಲಸದೊಳಗೆ ಮಾಡ್ಬಿಡ್ತಾರೆ. ನಂದಿತಾ, ಹಾ ಮಾವ. ಸ್ವಲ್ಪ ಟೀ ತಗೊಂಬಾರಮ್ಮ. ಸರಿ ಮಾವ. ಈಗಲೇ ಕೆಲ್ಸದವಳು ಹಂಗೆ ಮಾಡಿಬಿಟ್ರಲ್ಲ ಅಕ್ಕವ್ರೆ. ಆಹಾ, ಬಾಯಿ ಮುಚ್ಕೊಂಡು ಬಾ ನನ್ನ ಜೊತೆ. ಎಲ್ಲರೂ ಸರಿಯಾಗಿದ್ದೀರ. ನನ್ನ ಗಂಡ ಅಂತ ಒಬ್ರು ಇದ್ದಾರಲ್ಲ, ಅವ್ರು ಎಲ್ಲಿ ಬಿದ್ದು ಸಾಯ್ತಿದ್ದಾರೋ. ಅವ್ರಿಗೆ ಮಾವನ ಮುಂದೆ ಬಂದು ಬಿದ್ದಿರೋದಕ್ಕೆ ಏನು ರೋಗ? ಜಯ, ಅದಕ್ಕ ಟೀಗೆ ಒಸಿ ಯಾಲಕ್ಕಿ ಜಾಸ್ತಿ ಹಾಕು. ಸಾಹೇಬ್ರಿಗೆ ಯಾಲಕ್ಕಿ ಟೀ ಅಂದರೆ ತುಂಬ ಇಷ್ಟ. ಹಂಗೆ ನಮ್ಮ ರಾಮಣ್ಣಂಗೂ ಅರ್ಶಿನ ಹಾಲು ಅಂದರೆ ಇಷ್ಟ. ಹೌದೌದು, ಬಾವಂಗೆ ಏನು ಇಷ್ಟ ಅನ್ನೋದು ಈ ಮನೇಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಬಗ್ಗೆ ಕೇಳೋಕೆ ಈ ಮನೇಲಿ ಒಂದು ಆಳು ಗತಿ ಇಲ್ಲ. ಜರ್ಗಿ ಶಾರದಕ್ಕ. ಸೊಸಮ್ಮ, ನೀವು ಯಾಕೆ ಅಷ್ಟೊಂದು ದರ್ಶನ ಆಗ್ತಿದ್ದೀರಾ? ಹಾ, ಹೇಗಿದ್ರು ಬಾವನ್ ಮದ್ವೆ ಮಾತುಕತೆ ನಡೀತಿದ್ಯಲ್ಲ, ಅದಕ್ಕೆ ಅರ್ಶನ ಹಾಕ್ಲೇಬೇಕಲ್ಲ. ನಿಮ್ಗೆ ಏನಾನ ಬೇಕಿತ್ತ ಸೊಸಮ್ಮ? ಓ, ಇನ್ನೂ ಈ ಮನೇಲಿ ನನಗೆ ಅಂತ ಏನಾದ್ರೂ ಉಳಿದಿದ್ಯಾ? ಈಗಾಗಲೇ ಎಲ್ಲ ದೊಡ್ಡ ಸೊಸೆಗೆ ಅಂತ ಮಾತಾಗಿರ್ಬೇಕಲ್ಲ. ಅವಳು ಬಂದ್ಮೇಲೆ ಎಲ್ಲ ಅವಳ ತಲೆ ಮೇಲೆ ಸುರೀರಿ. ಹೇಗಿದ್ರು ನನಗೆ ಈ ಮನೇಲಿ ಒಂಚೂರು ಮರ್ಯಾದೆ ಇಲ್ವಲ್ಲ. ಈ ದೊಡ್ಡ ಮನೆಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಆದ್ರೂ ಇಲ್ಲಿವರೆಗೂ ನನ್ಗೊಂದು ಕಪ್ ಟೀ ಕೊಟ್ಟಿದ್ದೀರಾ? ಯಾಕಂಗೆ ಮಾತಾಡ್ತೀರಾ ಸೊಸೆಮ್ಮ? ಜಯ, ಸೊಸೆಮ್ಮಂಗೆ ಟೀ ಕೊಡು. ಸರಿ ಸಾಕಪ್ಪ. ಚಿಚ್ಚಿ, ಯಾರು ಈ ಗ್ಲಾಸ್ನ ವಾಶ್ ಮಾಡಿದ್ದು? ಈ ಗ್ಲಾಸಲ್ಲಿ ಏನಾದ್ರೂ ಟೀ ಕುಡಿದ್ಬಿಟ್ರೆ ಇಲ್ಲದೆ ಇರೋ ಕಾಯಿಲೆನೋ ಬಂದ್ಬಿಡತ್ತೆ ಅಷ್ಟೆ. ಈ ಮನೇಲಿ ಎಲ್ಲ ನಾನೇ ಮಾಡ್ಬೇಕು. ಚಂದ್ರಿ, ಎಲ್ಲ ಪಾತ್ರೆಗಳನ್ನ ತಗೊಂಡ್ಬಾರೆ, ನಾನೇ ವಾಶ್ ಮಾಡ್ತೀನಿ. ಅಕ್ಕವ್ರೆ, ನಾನು ಇರ್ಬೇಕಾದ್ರೆ ನೀವು ಯಾಕೆ ಕೆಲಸ ಎಲ್ಲ ಮಾಡ್ತೀರಿ? ನಾನೇ ಮಾಡ್ತೀನಿ ಬಿಡಿ. ಜಯ, ಸೊಸೆಮ್ಮಂಗೆ ಬೇರೆ ಲೋಟದಲ್ಲಿ ಟೀ ಕೊಡು. ಚೀಚಿ ಚೀಚಿ, ಒಂದು ಕಪ್ ಕೂಡ ಮ್ಯಾನರ್ಸ್ ಗೊತ್ತಿಲ್ವಾ? ಯಾರು ತಾನೇ ಹೇಳ್ಕೊಡ್ಬೇಕು? ಛೇ, ಇವತ್ತು ನನ್ನ ಹಣೆ ಬರ್ದಲ್ಲಿ ಒಂದು ಕಪ್ ಟೀ ಕೂಡ ಇಲ್ಲ. ಅಟ್ಲೀಸ್ಟ್ ಮಾವಂಗಾದ್ರೂ ಏಲಕ್ಕಿ ಟೀ ತಗೊಂಡೋಗ್ಕೊಡಿ. ನಿಮಗೆ ಸ್ಕೂಲ್ ಮುಗಿದ್ಮೇಲೆ ಸಮಯ ಕೊಡ್ಲಾ? ನಡೆಯುತ್ತಾ? ಯಜಮಾನ್ರೆ, ಟೀ. ರಾಮ, ಅಲ್ಲಿ ತಕ್ಕ. ಏಲಕ್ಕಿ ಟೀ ಬೊಂಬಟಾಗದೆ ಸಾರ್ದಕ್ಕ. ಇದನ್ನು ಕುಡಿಯೋಕೆ ಅಂತಾದ್ರೂ ದಿನ ಮನೆ ಬರಬೇಕು. ರಾಮ, ಕುಡಿಲ್ಲ.